ಇದು ಒಂದು ಕರುಣಾಜನಕ ಕತೆ. ಒಬ್ಬ ತಂದೆಯ ತ್ಯಾಗ, ಒಂದು ಮಗಳ ಜೀವದ ಹೋರಾಟ. ಕೋಲಾರ ಜಿಲ್ಲೆಯ ಕೆಜಿಎಫ್ ಮೂಲದ ವಿದ್ಯಾರ್ಥಿನಿ ಕುಸುಮ. ಅವಳ ಕತೆ ಕೇಳಿದ್ರೆ ಯಾರ ಮನಸ್ಸು ಕೂಡ ಕರಗದೇ ಇರಲ್ಲ. ಈಗಾಗಲೇ ಒಂದು ಬಾರಿ ಅಪಘಾತದಲ್ಲಿ ತನ್ನ ಕಾಲನ್ನೇ ಕಳೆದುಕೊಂಡಿದ್ದಳು ಕುಸುಮ. ಆದ್ರೂ ಬದುಕಿನ ಹೋರಾಟ ಬಿಡದೆ ನೋವಿನ ನಡುವೆಯೂ SSLC ಪರೀಕ್ಷೆ ಬರೆದಿದ್ದಳು. ಆಕೆಯ ಧೈರ್ಯ ಅನೇಕರಿಗೆ ಸ್ಫೂರ್ತಿಯಾಗಿತ್ತು. ಆದರೆ ವಿಧಿ ಮತ್ತೆ ಅವಳನ್ನ ಪರೀಕ್ಷೆಗೆ ಒಳಪಡಿಸಿತು. ಕಳೆದ 4 ದಿನಗಳ ಹಿಂದೆ ಕುಸುಮಳ ಆರೋಗ್ಯದಲ್ಲಿ ಏಕಾಏಕಿ ವ್ಯತ್ಯಯ ಉಂಟಾಯಿತು. ತೀವ್ರ ಜ್ವರದಿಂದ ಬಳಲುತ್ತಿದ್ದ ಅವಳನ್ನ ಕುಟುಂಬಸ್ಥರು ತಕ್ಷಣವೇ ಬೆಂಗಳೂರಿನ ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್ಗೆ ದಾಖಲಿಸುತ್ತಾರೆ. ಆಸ್ಪತ್ರೆಯಲ್ಲಿ ಕುಸುಮಳಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ವೈದ್ಯರ ತಂಡ ಅವಳ ಆರೋಗ್ಯವನ್ನ ಸ್ಥಿರಪಡಿಸಲು ಹರಸಾಹಸ ಪಟ್ಟಿತು. ಆದರೆ ಚಿಕಿತ್ಸೆ ವೆಚ್ಚ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು. ಕೇವಲ 4 ದಿನಗಳಲ್ಲಿ 5.5 ಲಕ್ಷ ರೂಪಾಯಿ ವೆಚ್ಚವಾಗಿತ್ತು. ಇದಕ್ಕೂ ಮೊದಲು ಅಪಘಾತದ ಚಿಕಿತ್ಸೆಗೆ ಆಗಲೇ ಕುಟುಂಬವು 50 ಲಕ್ಷ ರೂಪಾಯಿ ಖರ್ಚು ಮಾಡಿತ್ತು. ಸಣ್ಣ ಕೃಷಿಕನಾದ ಕುಸುಮಳ ತಂದೆಗೆ ಇದು ಅಸಾಧ್ಯವಾದ ಭಾರ. ಮಗಳ ಜೀವ ಉಳಿಸಬೇಕು ಅನ್ನೋ ಒಂದೇ ಆಸೆ, ಆದರೆ ಹಣದ ಕೊರತೆ. ಅಂತಹ ಸಂಕಷ್ಟದ ಸಮಯದಲ್ಲಿ ಆ ತಂದೆ ತೆಗೆದುಕೊಂಡ ನಿರ್ಧಾರ ಎಲ್ಲರನ್ನೂ ಕಂಬನಿ ಮಿಡಿಯುವಂತೆ ಮಾಡಿತು. ಡಾಕ್ಟರ್, ನನ್ನ ಕಿಡ್ನಿ ತೆಗೆದುಕೊಳ್ಳಿ, ಮಗಳನ್ನ ಉಳಿಸಿ ಎಂದು ತನ್ನದೇ ಅಂಗವನ್ನ ದಾನ ಮಾಡಲು ಮುಂದಾದನು ಆ ತಂದೆ. ಈ ಹೃದಯ ವಿದ್ರಾವಕ ವಿಷಯ ಸುರೇಶ್ ಕುಮಾರ್ ಅವರ ಗಮನಕ್ಕೆ ಬಂದಿದೆ. ತಕ್ಷಣವೇ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರು ಮತ್ತು ಆಡಳಿತ ಮಂಡಳಿಯೊಂದಿಗೆ ಮಾತುಕತೆ ನಡೆಸಿದರು. ಅಷ್ಟೇ ಅಲ್ಲ, ವಿಷಯವನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೆ ತಂದರು. ಹಾಗೂ ಸಿಎಂ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಅವರಿಗೂ ಮಾಹಿತಿ ನೀಡಿದರು. ಈ ಕ್ರಮದ ಫಲವಾಗಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಚಿಕಿತ್ಸಾ ವೆಚ್ಚ ಭರಿಸಲು ವ್ಯವಸ್ಥೆ ಮಾಡಲಾಯಿತು. ಇದಕ್ಕೆ ಸಮಾನಾಂತರವಾಗಿ ಆಸ್ಪತ್ರೆಯ ಆಡಳಿತ ಮಂಡಳಿಯು ದೊಡ್ಡ ಮಾನವೀಯತೆ ತೋರಿಸಿದೆ. ಇನ್ನು ಮುಂದಿನ ಚಿಕಿತ್ಸೆಗೆ ಹಣ ಸ್ವೀಕರಿಸುವುದಿಲ್ಲ ಎಂದು ಘೋಷಿಸಿದೆ. ಇನ್ನೆರಡು ದಿನಗಳಲ್ಲಿ ಕುಸುಮಳ ಆರೋಗ್ಯ ಸುಧಾರಿಸಿ ಸುರಕ್ಷಿತವಾಗಿ ಮನೆಗೆ ಕಳಿಸುವ ಭರವಸೆ ನೀಡಲಾಗಿದೆ. ಈ ಮಧ್ಯೆ ಸುರೇಶ್ ಕುಮಾರ್ ಅವರು ಸಿಎಂ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್, ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಒಟ್ಟಾರೆ ಒಬ್ಬ ತಂದೆಯ ಕಣ್ಣೀರಿನ ಮನವಿ, ಒಬ್ಬ ನಾಯಕನ ತಕ್ಷಣದ ಸ್ಪಂದನೆ ಮತ್ತು ಸರ್ಕಾರದ ಸಹಾಯ ಹಸ್ತ ಇವೆಲ್ಲ ಸೇರಿ ಒಂದು ಮಗುವಿನ ಬದುಕಿಗೆ ಮತ್ತೆ ಬೆಳಕು ತಂದುಕೊಟ್ಟಿದೆ. ಈ ಕತೆ ನಮಗೆ ಹೇಳುವುದು ಒಂದೇ ಮಾತು: ಮಾನವೀಯತೆ ಇನ್ನೂ ಜೀವಂತವಾಗಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.